ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಶಿವನ ದರ್ಶನಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಭಕ್ತಗಣ ಈಗಾಗಲೇ ಶಿವಾಲಯಗಳಿಗೆ ಹರಿದು ಬರ್ತಾ ಇದ್ದಾರೆ. ಸರತಿ ಸಾಲಲ್ಲಿ ನಿಂತು ಶಿವನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವಭಕ್ತರ ಜಾಗರಣೆ ಎಲ್ಲ ಕಡೆಯೂ ಕೂಡ ಜೋರಾಗಿದೆ. ಜಾಗರಣೆ ಆರಂಭ ಆಗಿದೆ. ಶಿವನ ದರ್ಶನಕ್ಕಾಗಿ ಇವತ್ತು ಶಿವರಾತ್ರಿಯ ಹಿನ್ನೆಲೆ, ಇವತ್ತು ಶಿವನ ದರ್ಶನವನ್ನ ಮಾಡಿಕೊಂಡರೆ ಪುನೀತರಾಗ್ತೀವಿ, ಆತನ ಕೃಪೆಗೆ ಪಾತ್ರರಾಗ್ತೀವಿ ಅನ್ನುವಂತಹ ಒಂದು ವಿಶೇಷವಾದಂತಹ ನಂಬಿಕೆ. ಶಿವನ ಜನ್ಮದಿನ, ಶಿವರಾತ್ರಿ. ಈ ಹಿನ್ನೆಲೆ ನೋಡಿ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಸಂಖ್ಯಾತ ಭಕ್ತಗಣ ಓಂ ನಮಃ ಶಿವಾಯ್, ಹರ ಹರ ಮಹಾದೇವ್ ಅನ್ನುತ್ತಾ ಶಿವನ ದರ್ಶನವನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹಲವು ಕಡೆ ಈಗಾಗಲೇ ಜಾಗರಣೆ, ಜಾತ್ರೆ ನಡೀತಾ ಇದೆ. ಮತ್ತೊಂದು ಕಡೆ ಈಗ ನೀವು ಗಮನಿಸ್ತಾ ಇರೋದು ಪಾಲಕಿ ಸೇವೆ, ಕಾಡುಮಲ್ಲೇಶ್ವರ ದೇವಸ್ಥಾನದ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಐತಿಹಾಸಿಕ ಸುಕ್ಷೇತ್ರ ಕಾಡುಮಲ್ಲೇಶ್ವರ ದೇವಸ್ಥಾನ. ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿನ ಸದ್ಯಕ್ಕಿನ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳು. ಪಲ್ಲಕ್ಕಿ ಸೇವೆ ನಡೆದಿದೆ. ಪಲ್ಲಕ್ಕಿ ಸೇವೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಪಲ್ಲಕ್ಕಿಯಲ್ಲಿ ಕಾಡುಮಲ್ಲೇಶ್ವರನನ್ನ ಕೂರಿಸಿ ವಿಶೇಷವಾದಂತಹ ಸೇವೆ ಈಗ ನೆರವೇರ್ತಾ ಇದೆ. ಒಂದೊಂದು ಕಡೆ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಭಕ್ತ ಸಾಗರ ಸರತಿ ಸಾಲಲ್ಲಿ ನಿಂತು ಕಾಡುಮಲ್ಲೇಶ್ವರನ ದರ್ಶನವನ್ನ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಜನವೋ ಜನ, ಈಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸರತಿ ಸಾಲಲ್ಲಿ ಬಂದು ದೇವರ ದರ್ಶನವನ್ನ ಮಾಡಿಕೊಳ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೂಕುನುಗ್ಗಲು ಉಂಟಾಗದ ಹಾಗೆ ಸರತಿ ಸಾಲಲ್ಲಿ ಬಂದು ಜನ ಕಾಡುಮಲ್ಲೇಶ್ವರನ ದರ್ಶನವನ್ನ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ ಅವ್ಯವಸ್ಥೆ, ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಒಳ್ಳೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ದೇವಸ್ಥಾನ ಮಂಡಳಿಯವರು ಮಾಡಿದ್ದಾರೆ. ಭದ್ರತೆ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ಗಮನಿಸಿ, ದರ್ಶನ ಮಾಡಿಕೊಳ್ಳಿ. ಕಾಡುಮಲ್ಲೇಶ್ವರ ಸ್ವಾಮಿ, ಕಾಡುಮಲ್ಲೇಶ್ವರನ ವಿಶೇಷ ದರ್ಶನ ಭಾಗ್ಯ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ. ಬಹಳ ಜಾಗೃತ ಕ್ಷೇತ್ರ, ಐತಿಹಾಸಿಕ ಶ್ರೀಮಂತಿಕೆಯನ್ನ ಹೊಂದಿರುವಂತಹ ಒಂದು ಸುಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರಿನ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸದ್ಯ ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ, ಅವರಿಗೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಲಾಗಿದೆ ಅನ್ನೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸರತಿ ಸಾಲಲ್ಲಿ ಬಂದು ಕಾಡುಮಲ್ಲೇಶ್ವರನ ದರ್ಶನವನ್ನ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಕಾಡುಮಲ್ಲೇಶ್ವರನ ದರ್ಶನ ಶಿವರಾತ್ರಿಯ ಶುಭ ಸಂದರ್ಭದಂದು. ನಮ್ಮ ಪ್ರತಿನಿಧಿ ಅರವಿಂದ್ ಈಗ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಿಮಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸಂಪೂರ್ಣ ದೇವಸ್ಥಾನದ ಚಿತ್ರಣವನ್ನ ನಮ್ಮ ವೀಕ್ಷಕರಿಗಾಗಿ ತೋರಿಸಿ ಅರವಿಂದ್. ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದ್ಯ ನಾವೀಗ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ತಾವು ದೃಶ್ಯಗಳಲ್ಲಿ ಕೂಡ ನೋಡುತ್ತಾ ಇರಬಹುದು. ಸರತಿ ಸಾಲಿನಲ್ಲಿ ಬಂದು ಭಕ್ತಾದಿಗಳು, ಬೆಂಗಳೂರಿನ ವಿವಿಧ ಏರಿಯಾಗಳಿಂದ ಬಂದಂತಹ ಭಕ್ತರು ಸರತಿ ಸಾಲಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ಕಾಡು ಮಲ್ಲಿಕಾರ್ಜುನ ದೇವರ ಒಂದು ದರ್ಶನವನ್ನ ಪಡಿತಾ ಇರುವಂತದ್ದು. ವಿಶೇಷವಾಗಿ ಮಹಾಶಿವರಾತ್ರಿ ಏನಿದೆ, ಈ ಹಬ್ಬ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಹಬ್ಬವಾಗಿರುವಂತದ್ದು. ಇಂದು ಇಲ್ಲಿ ರಾತ್ರಿ ಇಡೀ ಶಿವನ ಧ್ಯಾನ ಆಗುತ್ತೆ, ಜಾಗರಣೆ ಆಗುತ್ತೆ. ಅದಲ್ಲದೆ ಈ ಒಂದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪ್ರಮುಖವಾದಂತಹ ಪ್ರಖ್ಯಾತಿ, ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಇದು. ಉದ್ಭವ ಶಿವಲಿಂಗ ಇದು. ಇಲ್ಲಿ ಮುಖ್ಯವಾಗಿ ಮಹಾಶಿವರಾತ್ರಿ ಹಬ್ಬ ಅಂತ ಹೇಳಿದಾಗ ಶಿವ ಇವತ್ತು ತಾಂಡವವಾಡಿದಂತಹ ದಿನ ಅಂತ ಕೂಡ ಹೇಳಲಾಗುತ್ತೆ. ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂತಹ ಪ್ರಮುಖವಾದಂತಹ 3 ವಿಷಯಗಳನ್ನ ಆತ ಜಗಕ್ಕೆ ಸಾರಿದಂತಹ ದಿನ ಇವತ್ತು. ಆ ಒಂದು ದಿನದಂದು ಮಹಾಶಿವರಾತ್ರಿ ಅಂತ ಹೇಳಲಾಗುತ್ತೆ. ಮತ್ತೊಂದು ಭಾಗದಲ್ಲಿ ಹಲವು ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದಲ್ಲದೆ ಶಿವ ಹಾಗೆ ಪಾರ್ವತಿ
ಶಿವರಾತ್ರಿಯ ವಿವಾಹ ಆದಂತಹ ದಿನ ಅಂತ ಕೂಡ ಇದನ್ನ ಹೇಳಲಾಗುತ್ತೆ. ಇವತ್ತು ಇಲ್ಲಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಗಿರಿಜಾ ಕಲ್ಯಾಣ ಆಗುತ್ತೆ, ರಾತ್ರಿ ಇಡೀ ಜಾಗರಣೆ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ವಿವಿಧ ರೀತಿಯಾದಂತಹ ಪೂಜೆಗಳು, ವಿಶೇಷವಾದಂತಹ ಪೂಜೆಗಳು ಇಲ್ಲಿ ಮಹಾಶಿವರಾತ್ರಿಯ ದಿನದಂದು ನಡೆಯುತ್ತೆ. ನೀವು ನೋಡ್ತಾ ಇರಬಹುದು ಸರತಿ ಸಾಲಿನಲ್ಲಿ ಭಕ್ತಾದಿಗಳು ಬರ್ತಾ ಇರುವಂತದ್ದು. ಸಮಯ ಸರಿಸುಮಾರು 11 ಗಂಟೆ ಆಗಿದೆ. ಇವತ್ತು ಬೆಳಗಿನ ಜಾವ 5ರಿಂದ ಅಂದ್ರೆ ಬ್ರಾಹ್ಮಿ ಮುಹೂರ್ತದಿಂದ ಬಂದಂತಹ ಭಕ್ತಾದಿಗಳು ಶಿವನ ದರ್ಶನವನ್ನ ರಾತ್ರಿ 11 ಆದ್ರೂ ಇನ್ನೂ ಕೂಡ ಅದೇ ರೀತಿಯಾಗಿ ಬರ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಮಕ್ಕಳು, ವೃದ್ಧರು ಎನ್ನದೆ ಎಲ್ಲರೂ ಕೂಡ ಬಂದು ಈ ಒಂದು ಶಿವನ ದರ್ಶನವನ್ನ ಪಡಿತಾ ಇದ್ದಾರೆ. ಇವತ್ತು ರಾತ್ರಿ ಕೂಡ ಇದೇ ರೀತಿಯಾದಂತಹ ಒಂದು ಶಿವನ ಜಾಗರಣೆ ಇರುತ್ತೆ, ವಿಶೇಷವಾದಂತಹ ಪೂಜೆ ಇರುತ್ತೆ. ಇಲ್ಲೆಲ್ಲ ಭಕ್ತಾದಿಗಳು ಪಾಲ್ಗೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಮಲ್ಲೇಶ್ವರಂ ಪೊಲೀಸ್ ಠಾಣಾ ಸಿಬ್ಬಂದಿ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಈಗಾಗಲೇ ಅವರೆಲ್ಲಾ ರೀತಿಯಾದಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕಾಗಿ ಅನುವು ಮಾಡಿಕೊಡ್ತಾ ಇರುವಂತದ್ದು, ಬ್ಯಾರಿಕೇಡ್ ವ್ಯವಸ್ಥೆನ ಮಾಡಿಕೊಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುವಂತದ್ದು. ವಿಶೇಷವಾಗಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಶತಮಾನಗಳ ಪ್ರಸಿದ್ಧಿಯನ್ನ ಪಡೆದಂತಹ ಪ್ರಖ್ಯಾತ ದೇವಸ್ಥಾನ. ಆ ರೀತಿಯಾದಂತಹ ಇತಿಹಾಸ ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನಕ್ಕೆ ಪ್ರತಿ ವರ್ಷ ಶಿವರಾತ್ರಿಯ ದಿನದಂದು ವಿಶೇಷವಾದಂತಹ ಪೂಜೆ, ಅರ್ಚನೆ, ಅಭಿಷೇಕಗಳು ನಡೆಯುತ್ತೆ. ಯಥಾ ಪ್ರಕಾರವಾಗಿ ಈ ವರ್ಷ ಕೂಡ ಅದೇ ರೀತಿಯಾಗಿ ನಡೀತಾ ಇರುವಂತದ್ದು. ರಾತ್ರಿ ಇಡೀ ಶಿವನ ಧ್ಯಾನ ಆಗುತ್ತೆ, ಜೊತೆಗೆ ಶಿವನ ಪುರಾಣದ ಕಥೆಗಳನ್ನ ಇಲ್ಲಿ ಹೇಳಲಾಗುತ್ತೆ. ಅದಲ್ಲದೆ ಈಗ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು, ಅರ್ಚನೆ ನಡೀತಾ ಇರುವಂತದ್ದು. ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಇಷ್ಟೊಂದು ರಾತ್ರಿ, ತಡರಾತ್ರಿ ಸಮಯ ಆದ್ರೂ ಕೂಡ ಈಗ ಶಿವನ ದರ್ಶನವನ್ನ ಪಡಿತಾ ಇರುವಂತದ್ದು. ಈ ರೀತಿಯಾದಂತಹ ಒಂದು ಪ್ರಮುಖವಾದಂತಹ ಹಿಂದೂ ಧರ್ಮದ ಹಬ್ಬ ಶಿವರಾತ್ರಿ ಹಬ್ಬ. ಎಷ್ಟೋ ಪುರಾಣಗಳಲ್ಲಿ ವಿವಿಧ ರೀತಿಯಾದಂತಹ ಉಲ್ಲೇಖಗಳನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಬ್ರಹ್ಮ ಮತ್ತೆ ವಿಷ್ಣು ಏನಿದ್ದಾರೆ ಇವರಿಬ್ರು ಕೂಡ ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂತಹ ಒಂದು ಸವಾಲಿಗೆ ನಿಂತಿರ್ತಾರೆ. ಆಗ ಶಿವ ಒಂದು ಉದ್ಭವವಾಗಿ ತನ್ನ ಅನಂತ ಜ್ಯೋತಿಯನ್ನ ಮಳುಗುವಂಥದ್ದು, ಅದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ತಿಳಿಸಿ ಅನ್ನುವಂಥ ಸವಾಲನ್ನ ಹಾಕ್ತಾನೆ. ಅಂದು ಕೂಡ ಈ ಒಂದು ಆ ದಿನ ಶಿವರಾತ್ರಿಯನ್ನ ಆಚರಣೆ ಮಾಡುವಂತ ದಿನ. ಹಾಗಾಗಿ ಈ ದಿನವನ್ನ ವಿವಿಧ ಪುರಾಣಗಳಲ್ಲಿ ವಿವಿಧ ರೀತಿಯಾದಂತಹ ಒಂದು ಕಥೆಗಳ ಮುಖಾಂತರವಾಗಿ ಉಲ್ಲೇಖ ಮಾಡ್ತಾರೆ. ಉಪವಾಸ, ವ್ರತ ಮತ್ತೆ ಶಿವನ ಧ್ಯಾನ ಮಾಡುವ ಮುಖಾಂತರವಾಗಿ ಇವತ್ತು ಮಹಾಶಿವರಾತ್ರಿಯ ದಿನವನ್ನ, ಹಬ್ಬವನ್ನ ಆಚರಣೆ ಮಾಡುವಂತದ್ದು. ಶ್ರೀಪಾದ್, ಅದ್ಭುತವಾದಂತಹ ಪುರಾಣ ಕಥೆಯನ್ನ ಹೇಳಿದ್ರಿ ಅರವಿಂದ. ಖುಷಿ ಆಯ್ತು ಆ ಪುರಾಣ ಐತಿಹ್ಯವನ್ನ ನಿಮ್ಮಿಂದ ಕೇಳಿ. ಇನ್ನೊಂದು ವಿಷಯ ನಮಗೆ ಆಸಕ್ತಿ ಏನಂತಂದ್ರೆ ಅರವಿಂದ, ಈಗ ನೀವು ದೇವಸ್ಥಾನದ ಕೆಲವು ಭಾಗಗಳನ್ನ ತೋರಿಸ್ತಾ ಇದ್ರಿ. ಸಂಪೂರ್ಣವಾಗಿ ವಿಶೇಷ ಪುಷ್ಪಾಲಂಕಾರಗಳಿಂದ ದೇವಸ್ಥಾನವನ್ನ ಬಹಳ ಅದ್ಭುತವಾಗಿ, ಆಕರ್ಷಿತವಾಗಿ ಅಲಂಕೃತಗೊಳಿಸಲಾಗಿದೆ. ಆ ದೇವಸ್ಥಾನವನ್ನ, ಅಲಂಕಾರವನ್ನ ಜೊತೆಗೆ ಕಾಡು ಮಲ್ಲೇಶ್ವರನ ದರ್ಶನವನ್ನ ನಮಗೆ ಮಾಡಿಸಬಹುದಾ? ಖಂಡಿತವಾಗ್ಲೂ ಶ್ರೀಪಾದ್, ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ. ವಿಶೇಷವಾಗಿ ಪ್ರತಿ ವರ್ಷ ಇಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ